ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಯಾದವ ಸಮುದಾಯದ ಮುಖಂಡ ನಾರಾಯಣಸ್ವಾಮಿ, ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಅಸಮಾಧಾನ ಹೊರಹಾಕಿದರು. ಶಾಸಕ ಕೊತ್ತೂರು ಮಂಜುನಾಥ್ ಎಲ್ಲಾ ಸಮಾಜದ ನಾಯಕರನ್ನು ಪರಿಗಣಿಸಬೇಕು. ಹಿಂದುಳಿದ ವರ್ಗಗಳ ನಾಯಕರು ಕೈಕೊಟ್ಟರೆ ಮುಂದಿನ ಚುನಾವಣೆ ಕಷ್ಟ ಎಂದು ನೇರವಾಗಿಯೇ ಹೇಳಿದರು. ನಾರಾಯಣಸ್ವಾಮಿ ಅವರ ಈ ಮಾತಿಗೆ ಗರಂ ಆದ ಕೊತ್ತೂರು ಮಂಜುನಾಥ್, ಏನ್ ಬೆದರಿಕೆ ಹಾಕ್ತೀಯಾ, ನಾನ್ ಯಾವುದಕ್ಕೂ ಕೇರ್ ಮಾಡಲ್ಲ ಎಂದು ಎದ್ದು ನಿಂತು ಎಚ್ಚರಿಕೆ ಕೊಟ್ಟರು. ಇರೋದನ್ನ ಹೇಳಿದ್ರೆ ಹೀಗೆ ಹೇಳ್ತಾರೆ ಎನ್ನುತ್ತಾ ಮುಖಂಡ ನಾರಾಯಣಸ್ವಾಮಿ ಮಾತು ನಿಲ್ಲಿಸಿದ್ರು. ಕೊತ್ತೂರು ಮಂಜುನಾಥ್ ಅವರನ್ನು ವೇದಿಕೆಯಲ್ಲಿಯೇ ಸಂಸದ ಮಲ್ಲೇಶ್ ಬಾಬು, ಜಿಲ್ಲಾಡಳಿತ ಅಧಿಕಾರಿಗಳು ಸಮಾಧಾನ ಪಡಿಸಿದರು. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಾನು ರಾಜಕೀಯವಾಗಿ ಮಾತಾಡ್ತಿಲ್ಲ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಸಮಾಜಕ್ಕೆ ದುರ್ದೈವ. ನಾವೇನ್ ಹೇಳಿದ್ರೆ ಅವ್ರ ಸಪೋರ್ಟ್ ಮಾಡಿ ಅಂತ ಹೇಳಿದ್ವಿ, ಅಷ್ಟು ಬಿಟ್ಟರೆ ಅದೇ ಹೇಳಿದ್ವಿ ಹತ್ರ ಅಷ್ಟೇ ಹೇಳಿ ನಾವು ಅವ್ರಿಗೆ ಯಾವ ತರ ಅರ್ಥ ಆಯ್ತು ಅವ್ರು ನಮ್ಗೆ ಗೊತ್ತಿಲ್ಲ. ನಾವು ಮಾತಾಡಿದ್ರೆ ಆ ಅರ್ಥದಲ್ಲಿ ನಾವು ಮಾತಾಡಲಿಲ್ಲ, ಅವ್ರ ಅರ್ಥದಲ್ಲಿ ನಾವು ಅರ್ಥ ಆಗಿದೆ. ಅವ್ರನ್ನ ರಾಜಕೀಯವಾಗಿ ಉದ್ದೇಶಿಸಿದ ನಾನು ಮಾತಾಡಿಲ್ಲ, ಅವ್ರ ಅರ್ಥ ಆಗಿದೆ. ಅದು ನಾವೇನು ಮಾಡೋಕ್ಕಾಗಲ್ಲ. ನಾವು ನಿಜವಾಗ್ಲೂ ತಪ್ಪು ತಿಳ್ಕೊಂಡ್ಬಿಡಿ, ನಾವು ಅರ್ಥದಲ್ಲಿ ನಾನು ಮಾತಾಡಿಲ್ಲ. ಇಲ್ಲಿ ಇಲ್ಲಿ ನಾನು ಎದುರು ಮಾತಾಡಲಿಲ್ಲ. ನಾನು ಅರ್ಥ ಮಾತಾಡಿದ್ರೆ ಅರ್ಥ ಆಗಿದೆ. ನಾ ಅರ್ಥದಲ್ಲಿ ಹೇಳಿಲ್ಲ. ಕೋಲಾರ ಕಾಂಗ್ರೆಸ್ನಲ್ಲಿ ಈಗಾಗಲೇ ಬಣ ರಾಜಕೀಯ ಜೋರಾಗಿದ್ದು, ಒಂದು ಕಡೆ ಕೆಎಚ್ ಮುನಿಯಪ್ಪ ಮತ್ತು ರಾಕೇಶ್ ಕುಮಾರ್ ಅವರ ಬಣಗಳ ನಡುವೆ ಕಿತ್ತಾಟ ಮುಂದುವರೆದಿದೆ. ಅಲ್ಲದೆ ಶಾಸಕ ಕೊತ್ತೂರು ಮಂಜುನಾಥ್ ಅವರ ವರ್ತನೆ ಬಗ್ಗೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರು ಈಗಾಗಲೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ಕಿತ್ತಾಟಗಳ ನಡುವೆಯೇ ನಡೆದ ವೇಮಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನುಭವಿಸಿದೆ. ಪರಿಸ್ಥಿತಿ ಹೀಗಿದ್ದರೂ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಮುಂದುವರೆದಿದ್ದು, ಇದು ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಕೊಂಡೊಯ್ಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನಾನು ಎಲ್ಲರ ಜೊತೆನೂ ಒಂದಾಗಿ ಹೋಗ್ತೀನಿ, ಎಲ್ಲರ ಜೊತೆನೂ ಹೊಂದಾಣಿಕೆಯಲ್ಲಿ ಹೋಗ್ತೀನಿ, ಎಲ್ಲರಿಂದ ಹಂಗೆ ಹೋಗ್ತೀನಿ, ಜೊತೆಗೆ ಹೋಗ್ತಾನೆ, ಯಾರು ಪರಿಗಣಿಸಕ್ಕೆ ಹೋಗೋದಿಲ್ಲ. ನನಗೆ ಜಾತಿ ಇಲ್ಲ, ನನ್ನ ಜಾತಿ 1000 ವೋಟ್ ಇಲ್ಲ, 2000 ಜನ ಇಲ್ಲ. ನಾನು ಇನ್ನೊಂದು ಜಾತಿ ಪರಿಗಣಿಸ್ಕೊಂಡು ಹೋಗ್ತೇನೆ, ನನಗೆ ಪ್ರಯೋಜನ ಇಲ್ಲ, ನನಗೆ ಪ್ರಯೋಜನ ಇಲ್ಲ, ನನಗೇನು ಪ್ರಯೋಜನ ಇಲ್ಲ. ಯಾವ ಜಾತಿ ಪರಿಗಣಿಸ್ಕೊಂಡು ನನಗೇನು ಪ್ರಯೋಜನ ಇಲ್ಲ. ಅದೇ ನಾನು ಅಷ್ಟೇ, ನಾನು ನಾರಾಯಣ ಅಷ್ಟೇ. ನೀವು ಪರಿಗಣಿಸಿದ್ರೆ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ, ನಾವು ಪರಿಗಣಿಸಿದ ತೊಂದರೆ ಆಗುತ್ತೆ ಅಂದ್ರೆ ಯಾವ ತರ ನೀವು ಯಾವ ಅರ್ಥದಲ್ಲಿ ಹೇಳ್ತೀರೋ ಗೊತ್ತಿಲ್ಲ. ನಮ್ಮಲ್ಲೆಲ್ಲ ಹೇಳೋದಕ್ಕೆ ನನಗೆ ಮನಸ್ಸಿಲ್ಲ, ನನಗೆ ಹಂಗೆಲ್ಲ ಹೇಳೋದಕ್ಕೆ ನನಗೆ ಮನಸ್ಸಿಲ್ಲ. ಯಾಕಂದ್ರೆ ನಾನು ಯಾರ ಮೇಲೆ ಚಾಡಿ ಹೇಳೋದಿಲ್ಲ, ಯಾರ ಮೇಲೆ ಇದು ಮಾಡೋದಿಲ್ಲ. ತೊಂದರೆ ಆಗುತ್ತೆ ಅಂದ್ರೆ ಹಾಗಾಗುತ್ತೆ, ಎಸ್ಕೊಡೋದಕ್ಕೂ ರೆಡಿ ಇರಬೇಕು, ವಿಶ್ವಾಸವಾಗೂ ರೆಡಿ ಇರಬೇಕು, ಎಲ್ಲದಕ್ಕೂ ರೆಡಿ ಇರಬೇಕು. ಆದ್ರೆ ನಾವೆಲ್ಲ ಆಟ ವಿಶ್ವಾಸ ಎಲ್ಲದಕ್ಕೆ. ಇದರಿಂದ ಈ ಸಮಾಜಕ್ಕೆ ನಾನು ಹೇಳ್ತಾ ಇದ್ದೀನಿ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ.